ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನೋಡಿ, ಒಂದು ಪಲ್ಯನ ತೋರಿಸ್ತಾ ಇದ್ದೀನಿ. ತುಂಬಾ ಪೋಷಕಾಂಶಯುಕ್ತವಾದಂಥ ಒಂದು ಪಲ್ಯ ಯಾವುದು ಅಂತ ನೋಡ್ತೀರಾ? ನೋಡಿ, ಜಾಕ್ ಫ್ರೂಟ್ ಸೀಡ್ಸ್ ಅಂದರೆ ಹಲಸಿನ ಬೀಜ. ಹಲಸಿನ ಬೀಜದ ಬೆನಿಫಿಟ್ಸ್ ಬಗ್ಗೆ ನಿಮಗೆ ಗೊತ್ತಾದರೆ ತುಂಬಾ ಆಶ್ಚರ್ಯ ಪಡ್ತೀರಾ. ಜೊತೆಗೆ ಹಲಸಿನ ಹಣ್ಣಿಗಿಂತ ಬೀಜನೇ ಇಷ್ಟಪಡಲಿಕ್ಕೆ ಶುರು ಮಾಡ್ತೀರಾ. ನೋಡಿ, ಬೀಜನೆಲ್ಲ ಜಜ್ಜಿ ಸಿಪ್ಪೆ ತೆಗೆದುಬಿಟ್ಟು ನಾನು ಕುಕ್ಕರಲ್ಲಿ ಕೂಗ್ಲಿಕ್ಕೆ ಹಾಕ್ತಾ ಇದ್ದೀನಿ. ಅದ್ರ ಬೆನಿಫಿಟ್ಸ್ ತಿಳ್ಕೊಳ್ತಾ ಅದರಿಂದ ಒಂದು ಡಿಲಿಷಿಯಸ್ ಪಲ್ಯನ ಮಾಡೋಣ. ನೋಡಿ, ಬೀಜನ ನಾನು 3ರಿಂದ 4 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ. ಸ್ನೇಹಿತರೆ, ಹಲಸಿನ ಬೀಜ ಪೋಷಕಾಂಶಗಳ ಆಗರ ಅಂತಲೇ ಹೇಳ್ಬೋದು. ಏನೆಲ್ಲ ಪೋಷಕಾಂಶಗಳಿದೆ, ಏನೆಲ್ಲ ಆರೋಗ್ಯದ ಸತ್ವಗಳಿದೆ ಅಂತ ತಿಳ್ಕೊಳ್ತಾ ನಾವಿದು ಒಂದು ಪಲ್ಯನ ರೆಡಿ ಮಾಡೋಣ. ನೋಡಿ, ಬೇಯಿಸ್ಕೊಂಡಿದ್ದಾಗಿದೆ. ಅದಕ್ಕೆ ಈಗ ನಾನು ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಮಾಡೋ ವಿಧಾನ ತುಂಬಾ ಸುಲಭ, ಆದರೆ ಪೋಷಕಾಂಶಗಳ ಆಗರ ಅಂತಲೇ ಹೇಳ್ಬೋದು. ಡಾಕ್ಟರ್ಸ್ ಎಲ್ಲ ಇದ್ರ ಮಾಹಿತಿ ಬಗ್ಗೆ ತುಂಬಾ ಹೇಳಿದ್ದಾರೆ. ನೀವು ಬೇಕಾದರೆ ತಿಳ್ಕೊಳ್ಬೋದು. ತುಂಬಾ ಆರೋಗ್ಯಕರವಾದಂಥ ಒಂದು ಬೀಜ ಇದು. ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು ನಾನು 1-2 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಿದೆ, ಹಾಗೆ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದರಲ್ಲಿ ನಾರಿನಂಶ ಹೇರಳವಾಗಿದೆ, ಹಾಗಾಗಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಜೊತೆಗೆ ರಕ್ತಹೀನತೆನ ಕೂಡ ತಡೆಗಟ್ಟುತ್ತೆ. ಚರ್ಮದ ಕಾಂತಿನ ಹೆಚ್ಚಿಸುವಂಥ ಒಂದು ಆರೋಗ್ಯವರ್ಧಕ ಅಂತಲೇ ಹೇಳ್ಬೋದು. ಎಣ್ಣೆ ಕಾಯ್ದಿತ್ತು. ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಹಾಗೆ ಒಂದೆಸಲು ಫ್ರೆಶ್ ಕರಿಬೇವನ್ನ ಹಾಕ್ಕೊಂಡು ಬಿಡೋಣ. ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಇದ್ದರೆ ಹಿಮೋಗ್ಲೋಬಿನ್ನ ಹೆಚ್ಚು ಮಾಡುವಲ್ಲಿ ಇದು ತುಂಬಾ ಸಹಕಾರಿ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದೆ, ಹಾಗಾಗಿ ಚರ್ಮ ಸುಕ್ಕಾಗುವಿಕೆನ ತಡೆಗಟ್ಟುವಲ್ಲಿ ಕೂಡ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು. ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ. ಈ ಫ್ರೈ ಆದ ನಂತರ ಈಗ ಬೇಯಿಸಿಟ್ಟಿರೋಂಥ ಹಲಸಿನ ಬೀಜನೆಲ್ಲ ಹಾಕ್ಕೊಂಡು ಬಿಡೋಣ. ಅಷ್ಟೇ ಅಲ್ಲದೆ ಇದರಲ್ಲಿ ವಿಟಮಿನ್ ಎ ಹೇರಳವಾಗಿದೆ, ಹಾಗಾಗಿ ಕಣ್ಣಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗೆ ದೇಹದಲ್ಲಿ ಒಳ್ಳೆಯ ಮಸಲ್ಸ್ನ ಹೆಚ್ಚು ಮಾಡ್ಕೊಳ್ಬೇಕಾ, ಅದಕ್ಕೆ ನೀವು ಹಲಸಿನ ಬೀಜನ ತಿನ್ನಲೇಬೇಕು. ಇದು ಹೆಚ್ಚಿನ ಪ್ರೋಟೀನ್ಸನ್ನು ಕೊಡುತ್ತೆ ದೇಹಕ್ಕೆ. ಇದಿಷ್ಟೇ ಅಲ್ಲದೆ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟನ ಕಡಿಮೆ ಮಾಡಿ ಶುಗರ್ ಲೆವೆಲ್ನ ಕಡಿಮೆ ಮಾಡಲಿಕ್ಕೆ ಕೂಡ ತುಂಬಾ ಸಹಕಾರಿ ಅಂತ ಹೇಳ್ಬೋದು. ಈಗ ಬೇಯಿಸಿಟ್ಕೊಂಡಿರೋಂಥ ಹಲಸಿನ ಬೀಜನ ಆ ಪಲ್ಯದಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬಿಡ್ತೀನಿ. ಇದು ಬರೀ ಹೆಲ್ತ್ ಬೆನಿಫಿಟ್ಸ್ ಅಂತ ಮಾತ್ರ ಹೇಳ್ತಾ ಇಲ್ಲ. ಈ ಪಲ್ಯ ಈ ವಿಧಾನದಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಚೆನ್ನಾಗಿರುತ್ತೆ. ಹಾಗೆ ಚಪಾತಿ ರೊಟ್ಟಿಗೂ ಕೂಡ ಸೇವನೆ ಮಾಡ್ಬೋದು. ಅಷ್ಟು ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಈ ಪಲ್ಯ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಿ, ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಂಕರೇಜ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ. ಇದಿಷ್ಟೇ ಅಲ್ಲದೆ ಇದಕ್ಕೊಂದು ಸೂಪರ್ ಆಗಿರೋ ಅಂಥ ಪೌಡ್ರನ್ನ ಮಾಡಿ ಮಿಕ್ಸ್ ಮಾಡ್ತೀನಿ. ಅದು ಪಲ್ಯಕ್ಕೆ ಒಂದು ಸೂಪರ್ ಟೆಕ್ಸ್ಚರ್ನೇ ಕೊಡುತ್ತೆ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಹಾಗಿದ್ರೆ ಆ ಪುಡಿನ ಮಾಡ್ಕೊಳ್ಳೋ ವಿಧಾನನ ನೋಡ್ಕೊಳ್ಳೋಣ. ಆ ಪೌಡ್ರನ್ನ ನೀವು ಮಾಡಿಟ್ಕೊಳ್ಬೋದು. ಈ ಥರ ಪಲ್ಯಗಳಿಗೆ ಸೇರಿಸ್ಕೊಳ್ಳೋದ್ರಿಂದ ಪಲ್ಯದ ಸ್ವಾದ ಹೆಚ್ಚಾಗುತ್ತೆ. ಇದನ್ನೆಲ್ಲ ನೀಟಾಗಿ ತಿರುಗಿಸಿದ್ದಾಯಿತು. ಈಗ ಪುಡಿ ಮಾಡ್ಕೊಂಬಿಡೋಣ. ಎಲ್ಲ ಐಟಮ್ಸನ್ನು ಜೋಡಿಸ್ಕೊಳ್ತೀನಿ. ನೋಡಿ, ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಧನಿಯಾ ಬೀಜ, 15 ಬ್ಯಾಡಗಿ ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನ್ ಕಾಳುಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಚಮಚ ಮೆಂತ್ಯ, 1/4 ಚಮಚ ಸಾಸಿವೆ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ತಣ್ಣಗೆ ಮಾಡಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಫ್ರೆಂಡ್ಸ್. ಈ ಪೌಡ್ರ್ ಪಲ್ಯಗಳಿಗಂತೂ ಸೂಪರ್ ಕಾಂಬಿನೇಷನ್. ನೋಡಿ, ಪೌಡ್ರೆಲ್ಲ ರೆಡಿ ಆಯ್ತಲ್ಲ. ಈಗ ಇದಕ್ಕೆ ನಾನು ಸ್ವಲ್ಪ 1.5 ಸ್ಪೂನಷ್ಟು ಹಾಕೋತೀನಿ. ಅಂದರೆ ಒಂದು ಸ್ಮಾಲ್ ಸ್ಪೂನಲ್ಲಿ 3 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. 3 ಸ್ಪೂನ್ ಹಾಕ್ಕೊಂಡೆ. ಇದಕ್ಕೇನೆ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿನ ಹಾಕಿ ಲೈಟಾಗಿ ರಬ್ ಮಾಡ್ಕೊಳ್ತೀನಿ. ತುಂಬ ನುಣ್ಣಗೂ ಏನು ಬೇಡ, ಹಾಗೆ ನೀರೆಲ್ಲ ಹಾಕ್ಕೊಳ್ಳೋದು ಬೇಡ. ನೋಡಿ, ಪೌಡ್ರ್ ಮಾಡಿಕೊಂಡೆ ತರಿಯಾಗಿ. ಪುಡಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಪಲ್ಯದಲ್ಲಿ ಮಿಕ್ಸ್ ಮಾಡೋದ್ರಿಂದ ಪಲ್ಯದ ಟೆಕ್ಸ್ಚರ್ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನೀವು ತುಂಬ ಇಷ್ಟಪಡ್ತೀರಿ. ಖಂಡಿತ ನೀವು ಟ್ರೈ ಮಾಡಿ. ಇನ್ನು ಮುಂದೆ ಹಲಸಿನ ಹಣ್ಣು ತಂದರೆ ನಿಜವಾಗ್ಲೂ ಹಣ್ಣಿಗಿಂತ ಬೀಜಕ್ಕೆ ಹೆಚ್ಚು ಪ್ರಾಮುಖ್ಯತೆನ ಕೊಡಿ. ಈ ರೀತಿ ಪಲ್ಯಗಳನ್ನ ಮಾಡಿ ಸೇವನೆ ಮಾಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಾಡಿಟ್ಕೊಂಡ್ರಂಥ ಪೌಡ್ರನ್ನ ಅದರಲ್ಲಿ ಸೇರಿಸ್ಕೊಂಡೆ. ನೀಟಾಗಿ ತಿರುಗಿಸ್ಕೊಳ್ತಿದ್ದೀನಿ.
ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಆಗಿದೆ ನೋಡಿ. ಒಂದು ಒಳ್ಳೆ ಆರೋಮ ಬರ್ತಾ ಇದೆ, ಸೂಪರ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟು ನಿಮ್ಮ ಮನೆಗಳಲ್ಲಿ ಹಲಸಿನ ಹಣ್ಣು ಬಂದರೆ ಬೀಜನ ಖಂಡಿತ ನೀವು ಬಿಸಾಕಲ್ಲ, ಯಾಕಂದರೆ ಅಷ್ಟೊಂದು ಆರೋಗ್ಯದ ಬೆನಿಫಿಟ್ಸ್ ಇದೆ ಈ ಬೀಜದಲ್ಲಿ. ತುಂಬ ಚೆನ್ನಾಗಿ ಬೆಂದಿದೆ ಕೂಡ, ಹಂಗಾಗಿ ಎಲ್ಲ ಮಸಾಲೆನೂ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಪಲ್ಯ ರೆಡಿ ಆಯಿತು. ಲಾಸ್ಟಲ್ಲಿ ಒಂಚೂರು ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಬಿಡೋಣ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ಆರೋಗ್ಯದ ಆಗರ ಆಗಿರೋಂಥ ಹಲಸಿನ ಬೀಜದಿಂದ ಒಂದು ಸ್ವಾದಿಷ್ಟಕರವಾದಂಥ ಪಲ್ಯನ ರೆಡಿ ಮಾಡಿದ್ದೀವಿ. ಈ ಪಲ್ಯ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.